ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಒಂದು ಅದ್ಭುತವಾದ ವಿಡಿಯೋದೊಂದಿಗೆ ನಿಮ್ಮ ಹತ್ರ ಬಂದಿದ್ದೀನಿ ಇವತ್ತು. ನೋಡಿ, ಇದು ನಾನು, ನಮ್ಮ ನಾದಿನಿ ಮತ್ತು ಪಕ್ಕದ ಮನೆಯವರು ಸೇರಿ ಊರ ಹಬ್ಬದಲ್ಲಿ ರಂಗೋಲಿ ಬಿಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಗುರುಗ್ರಹಾಯ ಸ್ವಾಹ ಗುರುಗ್ರಹಾಯ ನಮಃ ಅಧಿಕದರ್ಯ ಅರ್ಹಾದ್ಯ ಮಧ್ಯಪಾತ್ರಕೃತ ಮಜ್ಜನೆ ಜಯದ್ದೇಜಯಸ್ಕವದತ್ತ ಪ್ರಜಾತರಸ್ಮಾತ್ ದ್ರವಿಣಂ ದೇಯಚಿತ್ರಂ ಇದಂ ಯಪಾಯಧಾಮಂ ಯದಾಚಾರ್ಯಾತೆ ಅವಿವಸ್ಸುತಸ್ಯಾತ ವಪ್ರಣೇತೆ ತವಜೋರ ಜರ್ಮನ್ನಾಮಿವಾದಂತಿ ಕವಯಸ್ಯ ಜಗ್ನ ಬ್ರಹ್ಮಜಗ್ನ ಅನಂ ಪ್ರಥಮಂ ಪರಸ್ತಾದ್ಭುತೆ ಮಧುಸ್ತುರುತಾವೇನ ಆವಾತಪತ್ನಿಯ ಉಪಮಾ ಅಸ್ಯ ವಿಷ್ಣಾದಚ್ಚ ಜಾನಿ. ರಂಗೋಲಿ ಹಾಕಿದ ನಂತರ ಎಲ್ಲರೂ ರಾತ್ರಿ ಊಟ ಮಾಡಿ ಆಮೇಲೆ ರಾತ್ರಿ ಹೋಮ ಮಾಡಿದ್ವಿ ಎಲ್ಲರೂ ಸೇರಿ. ಊರಿನ ಜನದಲ್ಲಿ ದಂಪತಿಗಳು ಯಾರಾದರೂ ಹೋಮಕ್ಕೆ ಕೂಡ್ಬೋದು ಅಂತ ಹೇಳಿದರು. ನಾವು ಕೂಡ ಭಾಗಿಯಾಗಿದ್ವಿ ಹೋಮದಲ್ಲಿ. ಹೋಮದ ಕ್ಲಿಪ್ಪುಗಳು ನೀವು ನೋಡಿರ್ಬೋದು. ತುಂಬ ಅದ್ಭುತವಾಗಿತ್ತು. ಮಂತ್ರೋಪದೇಶ ಎಲ್ಲನೂ, ಹೋಮದ ಮಂತ್ರಗಳು, ಆ ನೆನಪುಗಳು ಇನ್ನೂ ನನಗೆ ನೆನಪು ಹಂಗೇ ಇದೆ ಮೈಂಡಲ್ಲಿ. ಅಷ್ಟು ಖುಷಿ ಇನ್ನೂ ಇದೆ ನನಗೆ ಅದರದ್ದು. ಅದಾದ ನಂತರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಹೋಮ ಮಾಡಿದ್ದು 12:30 ಆದ ನಂತರ. ಅದಕ್ಕಿಂತ ಮುಂಚೆ ನಾವು ರಂಗೋಲಿ ಹಾಕ್ಬೇಕಾದ್ರೇ ಸ್ಟಾರ್ಟ್ ಆಗಿತ್ತು ಪೂಜೆ. ಆ ಪೂಜೆಗಳು ಎಲ್ಲನೂ ನಾನು ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್. ಅದಕ್ಕೆ ನನಗೆ ಬೇಜಾರಿದೆ. ಯಾಕೆಂದರೆ ಅಲ್ಲಿ ಊರಲ್ಲಿ ವಿಡಿಯೋ ಮಾಡೋದು ಬೇಡ ಅಂತ ಡಿಸೈಡ್ ಆಗಿದ್ವಿ. ಆದರೂ ನನ್ನ ಮನಸ್ಸು ತಡೆಯೋಕ್ಕಾಗದೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಮಾತ್ರ ವಿಡಿಯೋ ಮಾಡಿದ್ದೀನಿ. ಆ ಜಾತ್ರೆ ಯಾವ ದೇವ್ರದಿತ್ತು ಅವ್ರನ್ನ ಕೂಡ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ ನನಗೆ. ನೋಡಿ, ಇದು ಕಳಸ ಸ್ಥಾಪನೆ. ಅರ್ಲಿ ಮಾರ್ನಿಂಗು ಬೆಳಗ್ಗೆ ಮುಂಜಾನೆ 5 ಗಂಟೆ ಬೆಳಕರಿದ್ರೊಳಗೆ 4 ದೇವಸ್ಥಾನದ ಕಳಸ ಸ್ಥಾಪನೆ ಆಗಬೇಕು. ಯಾಕೆ ಕಳಸ ಸ್ಥಾಪನೆ ಮಾಡ್ತಿದ್ದಾರೆ ಅಂತಂದರೆ, ಇದು ಗೋಪುರ ಇದೆಯಲ್ವ, ಈ ಗೋಪುರ ಕಟ್ಸಿರೋದು ಹೊಸದಾಗಿ. ಅದಕ್ಕೆ ಕಳಸ ಸ್ಥಾಪನೆ ಮಾಡ್ತಾ ಇದ್ದಾರೆ 4 ದೇವಸ್ಥಾನದ್ದು. ಈಗ ನೋಡ್ತಾ ಇದ್ದೀರಲ್ವ, ಈ ದೇವಸ್ಥಾನದ ಕಳಸ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆನೇ 3 ದೇವಸ್ಥಾನದ ಕಳಸ ಸ್ಥಾಪನೆ ಆಗಿದೆ ಆಲ್ರೆಡಿ. ಫಸ್ಟು ಈಶ್ವರ ದೇವಸ್ಥಾನದ ಕಳಸ ಸ್ಥಾಪನೆ, ಅದಾದ ನಂತರ ಆಂಜನೇಯ ದೇವಸ್ಥಾನದ ಕಳಸ ಸ್ಥಾಪನೆ, ಅದಾದ ನಂತರ ಮುಖ್ಯವಾಗಿ ಜಾತ್ರೆ ನಡೀತಾ ಇದೆಯಲ್ವಾ ಶರಣಬಸವೇಶ್ವರ ದೇವರದು, ಅವರ ದೇವಸ್ಥಾನದ ಕಳಸ ಸ್ಥಾಪನೆ. ಇದು 4ನೇ ದೇವಸ್ಥಾನ ನಮ್ಮ ಮನೆ ಮುಂದುಗಡೆನೇ ಇದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಯಿತು ನನಗೆ. ಇದು ಸುಂಕಲಮ್ಮ ದೇವಿ ದೇವಸ್ಥಾನ. ಈ ಎಲ್ಲನೂ ಕತ್ಲಿನಲ್ಲೇ ಕಳಸ ಸ್ಥಾಪನೆ ಮಾಡಿದ್ದು. ಕರೆಂಟು ತೆಗೆದಿದ್ರು ಈ ಕಳಸ ಸ್ಥಾಪನೆ ಮಾಡಬೇಕಾದ್ರೆ. ನೋಡಿ, ಸ್ಥಾಪನೆ ಮಾಡ್ತಾ ಇದ್ದಾರೆ. ಕಳಸ ಸ್ಥಾಪನೆ ಮಾಡೋದಕ್ಕೆ ಮುಂಚೆ ಪೂಜೆ ಮಾಡಬೇಕಲ್ವಾ. ಪೂಜಾರರು ಸಮಯ ಹೇಳಿದ ನಂತರ ನೋಡಿ ಕಳಸ ಕೂಡಿಸಿದ್ರು. ನೋಡಿ, ಕಳಸ ಕೂಡಿಸಿದ ನಂತರ ಕೈ ಎತ್ತಿದ್ರು ನೋಡಿ. ಇದಾದ ನಂತರ ಇವಾಗ ಪಟಾಕಿ, ಆ ಸೌಂಡ್ ತೆಗೆದಿದ್ದೀನಿ ನಾನು, ಪಟಾಕಿ ಸದ್ದು. ಇದಾದ ನಂತರ ಮತ್ತೆ ಕಳಸಕ್ಕೆ ಏನು ಶವರ್ ಅಂತೀವಲ್ವ, ಫ್ಲವರ್ ಶವರ್, ಅದೇ ಥರನೇ ಇಲ್ಲಿ ನಾಣ್ಯಗಳ ಕಳಸಕ್ಕೆ ಅಭಿಷೇಕ ಮಾಡ್ತಾರೆ. ನಾಣ್ಯಗಳು, ಧಾನ್ಯಗಳು ಮತ್ತು ಹವಳ. ಎಲ್ರಿಗೂ ಹವಳ ಸಿಕ್ತು. ನಮ್ಮ ಯಜಮಾನ್ರಿಗೆ ಕಾಯಿನ್ಸು ಸಿಕ್ಕಿದ್ದು 4. ಈ ಕಳಸ ಸ್ಥಾಪನೆ ಆದ ನಂತರ ಆ ಕಳಸಕ್ಕೆ ಅರ್ಚನೆ ಥರ ಹಾಕ್ತಾರೆ. ಎಲ್ಲ 4 ಕಾಯಿನ್ ಸಿಕ್ಕಿದ್ದು ನಮ್ಮ ಯಜಮಾನ್ರಿಗೆ. ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ. ಪೂಜೆ ಬೇಕಾದರೂ ಮಾಡ್ಬೋದು ಅದನ್ನು ತೊಗೊಂಡೋಗಿ. ಅವಳ ಸಿಕ್ಕಿಯವರೆಲ್ಲ ಮಾಂಗಲ್ಯದಲ್ಲಿ ಹಾಕ್ಕೊಳ್ತಾರೆ ಅವಳಗಳನ್ನು. ಇದು ಸುಂಕಲಮ್ಮ ದೇವಸ್ಥಾನ ಆಗಿದ್ದರಿಂದ ಅವಳ ಕೂಡ ಸೇರಿಸಿದ್ರು ಆ ಕಳಸಕ್ಕೆ ಅರ್ಚನೆ ಮಾಡೋದ್ರಲ್ಲಿ. ಪೂಜೆ ಮಾಡಿ ನಾಣ್ಯಗಳು, ಧಾನ್ಯಗಳು, ಅವಳನ್ನು ಅದಕ್ಕೆ ಅಭಿಷೇಕ ಥರ ಹಾಕ್ತಾರೆ ಕಳಸಕ್ಕೆ. ನೋಡಿ ಎಷ್ಟು ಜನ ಇದ್ದಾರೆ. ಅರ್ಲಿ ಮಾರ್ನಿಂಗು ಇದು 5 ಗಂಟೆ 5:30 ಬೆಳಕು ಅರಷ್ಟರಲ್ಲೇ ಈ 4 ದೇವಸ್ಥಾನದ ಕಳಸ ಸ್ಥಾಪನೆ ಮುಗ್ದಿರಬೇಕು. ಎಷ್ಟು ಬೆಳತಾಗ ರಾತ್ರಿ ಇಡೀ ಯಾರೂ ನಿದ್ದೆ ಮಾಡಿಲ್ಲ ಊರಲ್ಲಿ. ಎಷ್ಟು ಅದ್ಭುತವಾಗಿತ್ತು ಅಂದರೆ ಅದು ತುಂಬ ತುಂಬ ಜೀವನದಲ್ಲಿ ಇನ್ನೊಂದು ಸರ್ತಿ ನೋಡೋಕ್ಕಾಗಲ್ಲ ಅನಿಸುತ್ತೆ. ನೋಡಿ, ಇಲ್ಲಿ ಮೂಟೆ ಇಟ್ಕೊಂಡಿದ್ದಾರೆ ನೋಡಿ, ಅದೇ ಕಾಯಿಂದು ಗಂಟು. ಅದು ಇವಾಗ ಹಾಕ್ತಾರೆ ಆ ಕಳಸಕ್ಕೆ. ಹಿಡಿಯಿಂದ ಹಾಕ್ತಾರೆ, ಹಿಡಿಯಾಗಿ. ಆ ಜನ ಎಲ್ಲನೂ ಸಿಕ್ಕಿದ್ದೆಲ್ಲನೂ ತೊಗೊಳ್ತಾರೆ. ಅದು ಯಾರ್ಯಾರು ಸಿಗುತ್ತೆ ಎಲ್ಲನೂ, ಅದು ಪುಣ್ಯ ಬೇಕು. ನೋಡಿ ಎಷ್ಟು ಜನ ಇದ್ದಾರೆ. ಇದೆಲ್ಲ ನಮ್ಮ ಮನೆ ಮುಂದ್ಗಡೆನೇ ಇದೆ ಈ ದೇವಸ್ಥಾನ. ಚಿಕ್ಕ ದೇವಸ್ಥಾನ, ಎಷ್ಟು ಚೆನ್ನಾಗಿದೆ ಅಲ್ವಾ.
ತುಂಬಾ ಖುಷಿ ಆಯಿತು. ಈ ಇದರಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದು ತುಂಬ ಖುಷಿ ಇದೆ ನನಗೆ. ಈ ಹೋಮದಲ್ಲಿ ತುಂಬ ಅದ್ಭುತವಾಗಿತ್ತು. ಹೋಮ ಮಾಡಬೇಕಾದ್ರೆ ಮಾಡೋದ್ರಲ್ಲಿ ಭಾಗಿಯಾಗೋದಕ್ಕಿಂತ ಅದು ಕೇಳ್ತಿರ್ಬೇಕಾದ್ರೆ ಮಂತ್ರಗಳ ಘೋಷ ತುಂಬಾ ಮನಸ್ಸಿಗೆ ಆನಂದ ಕೊಡ್ತಾಯಿತ್ತು. ಅಷ್ಟು ಅದ್ಭುತವಾಗಿ ಅಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾಯಿದ್ರು ಮಂತ್ರಗಳನ್ನು. ನನಗೆ ಮೈ ಜುಮ್ ಅನ್ನೋ ಥರ ಫೀಲಿಂಗ್ ಇತ್ತು ಆ ಸಮಯದಲ್ಲಿ. ನಾವು ಹೋಮದಲ್ಲಿ ಭಾಗಿಯಾಗಿದ್ದು ಇದೇ ಮೊದಲನೇ ಸರ್ತಿ ಹೋಮ ಮಾಡಿದ್ದು. ತುಂಬ ಖುಷಿ ಇದೆ ನನಗೆ ಆ ಸಂದರ್ಭ ನೆನ್ಪು ಮಾಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಜೂಮ್ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ನಾನು ಕಳಶ ಸ್ಥಾಪನೆ ಮಾಡೋ ಟೈಮಲ್ಲಿ. ಇದು ನಾವು ಊರು ತಲುಪಿದ ದಿನ, ಈ 15 ದಿನ ಈ ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್. 15 ದಿನ ಈ ಜಾತ್ರೆ ನಡೆಯುತ್ತೆ. ಇದು 14ನೇ ದಿನ ರಾತ್ರಿ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗುತ್ತೆ ಪೂಜೆಗಳೆಲ್ಲ. ರಾತ್ರಿ ಇದು ಹೋಮ ನಡೆದಿದ್ದು. 15ನೇ ದಿನ ಜಾತ್ರೆ ಉತ್ಸವ. ಇದೆಲ್ಲನೂ 15 ದಿನ ಅರ್ಲಿ ಮಾರ್ನಿಂಗ್ ಇದು ಸ್ಥಾಪನೆ ಮಾಡಿರೋದು ನೋಡಿ. ಪೂಜೆ ಮುಗಿದ ನಂತರ ಇವಾಗ ನೋಡಿ, ಇವಾಗ ಹಾಕ್ತಾರೆ ನಾಣ್ಯಗಳ ಅಭಿಷೇಕ. ಈ ನಮ್ಮ ಕಡೆ ಪೂಜೆ ಗುರುಗಳು ಅಂತಾರೆ ನೋಡಿ, ಆಗ್ತಾ ಇದ್ದಾರೆ ಇವಾಗ. ಐನೋರು ಅಂತಾರಲ್ವ, ಅವ್ರು ಮಾಡೋದು ಪೂಜೆ. ನಮ್ಮ ದೇವಸ್ಥಾನಗಳಲ್ಲೆಲ್ಲ ಆಚಾರ್ಯರು ಮಾಡಲ್ಲ, ಸ್ವಾಮೀಜಿಗಳು ಮಾಡ್ತಾರೆ. ಐನೋರು ಅಂತಾರಲ್ವ ಅವರು. ನಾಣ್ಯಗಳನ್ನು ಯಾವ ಥರ ಆಗ್ತಾ ಇದ್ದಾರೆ ನೋಡಿ ನೋಡಿ. ಹಬ್ಬ ಹಿಡಿಯಾಗಿ ನಾಣ್ಯ ಧಾನ್ಯ ಹವಳ ಹಾಕ್ತಾ ಇದ್ದಾರೆ ಕಳಸಕ್ಕೆ, ಅರ್ಚನೆ ಆ ಥರ ನೋಡಿ. ನೋಡಿ ತುಂಬ ಸಂತೋಷ ಆಯಿತು. ಚೀಲದಿಂದನೇ ಸುರಿತಾ ಇದ್ದಾರೆ. ಇದಾದ ನಂತರ ಅಲ್ಲಿಂದ ಇಳಿದು ಬರೋದೇ ಒಂದು ಇದಿತ್ತು. ಯಾವ ಥರ ನಿಂತಿದ್ದಾರಂತಲೇ ಗೊತ್ತಿಲ್ಲ. ಆ ಪರಿಸ್ಥಿತಿ ಆ ಥರ ಇದೆ ಅಲ್ಲಿ ಸಿಚುವೇಶನ್. ಇದಾದ ನಂತರ ಪೂಜೆ ಮಾಡಿದ ಗುರುಗಳನ್ನು ನಡೆಸ್ಕೊಂಡು ಹೋಗೋದಿಲ್ಲ, ಎತ್ಕೊಂಡು ಹೋಗ್ತಾರೆ ಮನೆಗೆ ಕೆಳಗಿಳಿದ ನಂತರ.
ನೋಡಿ ಇದು ಪಲ್ಲಕ್ಕಿ ಉತ್ಸವ ಬೆಳಗ್ಗೆ ಇದು ಎಲ್ಲರೂ ತಿಂಡಿ ಆದ ನಂತರ ಮತ್ತೆ ಪಲ್ಲಕ್ಕಿ ಉತ್ಸವ ಇಲ್ಲಿ ನೋಡಿ ನಾವು ಪೂಜೆ ಮಾಡಿದ್ವಿ ಸ್ವಾಮೀಜಿ ಪಾದಕ್ಕೆ ನೀರು ಹಾಕಿ ಆನಂತರ ನೋಡಿ ಪಲ್ಲಕ್ಕಿಯಲ್ಲಿರೋದು ಶರಣಬಸವೇಶ್ವರರ ಫೋಟೋ. ನಮ್ಮ ಮನೆ ಮುಂದಕ್ಕೆ ಬಂದಿತ್ತು ಪಲ್ಲಕ್ಕಿ. ಈ ಟೈಮಲ್ಲಿ ನಾವು ಪೂಜೆ ಮಾಡಿದ್ವಿ. ಕಾಯಿ ಒಡ್ಕೊಡ್ತಾರೆ, ಕಾಯಿ ಒಡೆದು ಆಮೇಲೆ ಪೂಜೆ ಮಾಡೋದು. ಹೂವು ಹಾಕೋದು ಅಷ್ಟೇ. ಪೂಜೆ ಅಂದರೆ ಏನು ಕೂತ್ಕೊಂಡು ಪೂಜೆ ಮಾಡೋಂಥದ್ದು ಏನಿಲ್ಲ. ಸ್ವಾಮಿಗಳ ಪಾದಕ್ಕೆ ನೀರು ಹಾಕಿ ಕಾಯಿ ಒಡ್ಕೊಡ್ತಾರೆ. ಫೋಟೋಕ್ಕೆ ಕಾಯಿ ಒಡೆದು. ಇದು ಸಂಜೆ ತೇರು ಎಳಿತಾರೆ. ಈ ತೇರು ಎಳೋದಕ್ಕಿಂತ ಮುಂಚೆ ಏನಂದರೆ ಅರ್ಲಿ ಮಾರ್ನಿಂಗ್ ಹೋಮ, ಮತ್ತು ಈ ಚಿಕ್ಕ ತೇರಿಂದ ಒಂದು ಹೋಮ ಮಾಡ್ತಾರೆ ಪ್ರತಿ ವರ್ಷವೂ. ಕಳಶ ಸ್ಥಾಪನೆದು ಹೋಮ ಅಲ್ಲದೇನೆ ಈ ತೇರು ಎಳೆಯೋದನ್ನು ಹೋಮ ಮಾಡಿ ಬೆಳಗ್ಗೆ ಮಡಿ ತೇರು ಅಂತೇಳಿ ತೇರು ಎಳೆದಿರ್ತಾರೆ. ಸಂಜೆ ಮತ್ತೆ ತೇರು ಎಳಿತಾರೆ. ಸಂಜೆ ಇದು ಮಧ್ಯಾಹ್ನ ಎಲ್ಲರೂ ಊಟ ಆದ ನಂತರ ರೆಸ್ಟ್ ಆರಾಮ್ ಎಲ್ರಿಗೂ. ಮತ್ತು ಸಂಜೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ತೇರು ಎಳೆಯೋ ಜಾಗಕ್ಕೆ ಮತ್ತೆ ಹೋಗ್ತೀವಿ ನೋಡೋಕ್ಕೆ. ಇಷ್ಟೆಲ್ಲ ಹಬ್ಬ ನೋಡಿ ಆಗಿದ್ದು ತುಂಬ ಚೆನ್ನಾಗಿತ್ತು. ಇದು ಚಿಕ್ಕ ತೇರು, ಆದರೆ ಎಲ್ಲರೂ ತುಂಬ ಹುಮ್ಮಸ್ಸಿನಿಂದ ಎಲ್ಲರೂ ಊರಿನ ಜನ ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಇಲ್ಲಿ ಯಾರು ಕೆಲಸದವ್ರನ್ನಿಟ್ಟಿಲ್ಲ. ಜಾತ್ರೆ ದಿನ ಬೆಳಗ್ಗೆ ಹೊತ್ತು ಮಾತ್ರ ಅಡುಗೆ ಕೆಲಸದವ್ರನ್ನ ಇಟ್ಟಿದ್ದು. ಉಳ್ದಂತೆ ಎಲ್ಲನೂ ಊರಿನ ಜನನೇ ಸೇರ್ಕೊಂಡು ಕೆಲಸ ಮಾಡ್ತಾರೆ. ಯುವಕರೇ ಇದ್ದಾರಲ್ವ, ಪಾತ್ರೆ ತೊಳೆಯೋದು ಕೂಡ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಊರಿನ ಜನ ಎಲ್ಲ ಸೇರ್ಕೊಂಡ್ಬಿಟ್ಟು. ತುಂಬ 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 ಖುಷಿಯಾಗುತ್ತೆ ಈ ಥರ ಹೊಂದಾಣಿಕೆಯಿಂದ ಮಾಡೋದನ್ನು ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು? ನಾನು ವಿಡಿಯೋ ಏನು ನೋಡ್ತಾ ಇದ್ದೀರಲ್ವ, ಇದು ಊರಲ್ಲಿ ಮಾಡಿರೋ ಜಾತ್ರೆಯಲ್ಲಿ ಹಬ್ಬದಲ್ಲಿ 10% ಮಾತ್ರ ವಿಡಿಯೋ ಮಾಡೋಕ್ಕಾಗಿರೋದು. ತುಂಬ ಅದ್ಭುತವಾದ ಪೂಜೆಗಳಿದ್ದು, 106 ಕಳಶ ಕೂಡಿಸಿ ಪೂಜೆ ಮಾಡಿದ್ರು. ಈ ಕಳಶ ಸ್ಥಾಪನೆಗಿಂತ 3 ದಿನ ಮುಂಚೆನೇ ಹಂಪಿಯಿಂದ ನೀರು ತಂದು ಅಲ್ಲಿ ಕಳಶನ ನೀರಲ್ಲಿ ನೆನೆಸಿ 2 ದಿನ, ಅದಾದ ನಂತರ ಧಾನ್ಯಗಳಲ್ಲಿ ಮುಳುಗಿಸಿಟ್ಟಿದ್ರು ಮತ್ತು ಕಳಶಗಳನ್ನು. ಅದಾದ ನಂತರ ಕಳಶ ಸ್ಥಾಪನೆ ಮಾಡಿರೋದು ಫ್ರೆಂಡ್ಸ್. ತುಂಬ ಅದ್ಭುತವಾಗಿ ಪೂಜೆ ಮಾಡಿದ್ದಾರೆ ಊರಲ್ಲಿ. ತುಂಬ ಖುಷಿಯಾಯಿತು. ನಿಮಗೂ ಈ ವಿಡಿಯೋ ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ನಾವು ಹೋಗಿರೋದು ತೇರು ಹೇಳೋದಕ್ಕಿಂತ ಒಂದಿನ ಮುಂಚೆ. ಫ್ರೆಂಡ್ಸ್, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಫ್ರೆಂಡ್ಸ್.